ಯಾರು ಅನರ್ಹರು ಇವತ್ತು ಅನರ್ಹ ಕೊಡ್ಬೇಕಾ ಅಥವಾ ಡಬಲ್ ತಗೊಳ್ಳೋದವ್ರು ಕೊಡ್ಬೇಕಾ, ಸತ್ತವ್ರು ಕೊಡ್ಬೇಕಾ? ಇನ್ನೂ ವಾದ ಏನಿರ್ಬೇಕಂದ್ರೆ ಇನ್ನು ಯಾರಾದ್ರೂ ಉಳಿದೋಗಿದ್ರೆ, ಅನರ್ಹರಿದ್ದವ್ರು ಉಳಿದೋಗಿದ್ರೆ ಅವ್ರನ್ನ ಇಂಪ್ರೂವ್ ಮಾಡ್ಬೇಕು. ಅನರ್ಹ ಕೊಡಿ ಅಂತ ಹೇಳಿದ್ರು ವಿರೋಧ ಪಕ್ಷದವರು, ಅನರ್ಹ ಕೊಡ್ರಿ ಅಂತ ಉದ್ದೇಶಕ್ಕೆ ಯಾರು ಉಳ್ಕೊಂಡಿದ್ದಾರೆ ಇದರಿಂದ ಹೊರಗಡೆ ಏನಾದ್ರು ತಪ್ಪಾಗಿ ಅಥವಾ ಯಾವುದೇ ಕಾರಣದಿಂದ ಅವ್ರು ಇನ್ಕ್ಲೂಡ್ ಮಾಡಿ. ಇನ್ನು ಅರ್ಹ ಇದ್ದಂಥವ್ರು ಪಾಪ ನ್ಯಾಯಯುತವಾಗಿ ಅವರು ಸೇರ್ಪಡೆ ಆಗಲಿ. ಅನರ್ಹ ಇದ್ದವ್ರು ಅಂತವ್ರು ಇವೆಲ್ಲವೂ ಕೂಡ ಹೊರಗಡೆ ಹೋಗ್ಲೇಬೇಕು. ಸರ್ಕಾರದ ಹಣ ಅಲ್ಲ ಇದು. ಇದಕ್ಕೆ ಯಾಕೆ ಎಷ್ಟು ಇವ್ರಿಗೆ ತೊಂದರೆ? ಇವ್ರಿಗೆ ಬೇಸಿಕಲಿ ಇವರಿಗೆ ಗ್ಯಾರಂಟಿಗಳ ಬಗ್ಗೆ ವಿರೋಧ ಮಾಡ್ತಾ ಇದ್ರು. ಇವ್ರು ಪ್ರಧಾನಮಂತ್ರಿನೇ ಎಲ್ಲಾ ಕಡೆ ಗ್ಯಾರಂಟಿಗಳನ್ನ ನಮ್ಮದೇ ಕಾಪಿ ಮಾಡಿ ಇಡೀ ದೇಶದಲ್ಲಿ ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇಲ್ಲಿ ರಹವಾಸಿ ಇರಬೇಕು ಅಥವಾ ನಮ್ಮಲ್ಲಿ ವೋಟರ್ ಲಿಸ್ಟ್ ನಾಗ ಇರಬೇಕು. ಈಗ ಬೇರೆ ರಾಜ್ಯದವ್ರು ಯಾರೋ ಬಂದು ತಗೊಂಡ್ರೆ ಸರಿ ಆಗ್ತದ? ಬೇರೆ ರಾಜ್ಯದವ್ರು ಬಂದು ನಮ್ಮಲ್ಲಿ ನೆಲೆಸಿ ಇವತ್ತು ಅವ್ರು ಏನಾದ್ರು ವೋಟರ್ ಲಿಸ್ಟ್ ಹಾಕಿಕೊಂಡು ಇಲ್ಲಿ ವಾಸಿ ಆಗಿದ್ರೆ ಅದು ಮಾತು ಬೇರೆ ಇದೆ. ಸತ್ತವ್ರಿಗೆ ಆಮೇಲೆ ಯಾರು ಬೇರೆ ರಾಜ್ಯದವರು ಬಂದು ಸುಮ್ಮನೆ ತಗೊಂಡು ಹೋಗುವಂತದ್ದು ಅಥವಾ ಮನೆಯಲ್ಲಿ ಒಬ್ಬ ಯಜಮಾನಿತಿಗಿದೆ ಯಾರೋ ಇಬ್ಬಿಬ್ರು ಮೂರ್ ಮಂದಿ ಜನ ತಗೋತೀರ, ಅದು ಕೂಡ ತಪ್ಪಲ್ಲ. ಅಂದೂ ಕೂಡ ಇದನ್ನೇ ಹೇಳಿದ್ವಿ, ಇವತ್ತು ಅದೇ ಹೇಳ್ತಾರೆ. ಸಿದ್ದರಾಮಯ್ಯ ಇದ್ದಾಗ ಚಿಂತನೆ ಇತ್ತು, ಅನಾರೋಗ್ಯ ತೆಗಿಬೇಕು, ಹೊರ ಉಳಿದ್ರೆ ಅವ್ರನ್ನ ಸೇರಿಸ್ಕೋಬೇಕು ಅಂತ ಹೇಳಿ. ಮತ್ತೆ ಗ್ಯಾರಂಟಿ ಕಮಿಟಿ ಸದಸ್ಯರೇ ಇವತ್ತು ಹೇಳೋದು. ಇದ್ರಾಗ ಏನು ನಾವು ಯಾರಿಗೆ ನ್ಯಾಯಯುತ ಅಂತ ತೆಗಿತಾ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅಂತವ್ರು ತೆಗಿತಾ ಇದೀವಿ. ಯಾರು ಅರ್ಹರಿದ್ದಾರೆ ಹೊರಗಡೆ ಉಳಿದಿದ್ದಾರೆ ಅದನ್ನು ಸಾಧ್ಯತೆಗಳಿದಾವೆ, ಅವ್ರು ಸೇರಿಸಬೇಕಾಗಿತ್ತು ಕರ್ತವ್ಯ. ಅದಕ್ಕೆ ವಾದ ಮಾಡಿ